ಹಾಯ್, ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ, ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ಗುರುವಾರ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಚಹಾ ಕಾಫಿ ಎಲ್ಲ ಆಗಿ ಈಗ ಗಂಟೆ 9 ಕಾಲಾಗಿದೆ. ಈಗ ನಾವು ಇವತ್ತೊಂದು ಕಡೆ ಹೋಗ್ಲಿಕ್ಕೆ ಉಂಟು. ಈಗ ಮಹಾಲಯ ಅಲ್ವಾ, ಮಹಾಲಯದಲ್ಲಿ ಪಿತೃಪಕ್ಷ ಅಂತ ಹೇಳ್ತಾರೆ ನಮ್ಮಲ್ಲಿ. ಅಜ್ಜ ಮತ್ತು ಅಜ್ಜಿದ್ದು ಶ್ರಾದ್ದ ಇದೆ, ವರ್ಷದ್ದು ತಿಥಿ ಶ್ರಾದ್ದ ಅಂತ ಹೇಳ್ತಾರೆ ನಮ್ಮಲ್ಲಿ. ಶ್ರಾದ್ದ ಇದೆ, ಅದಕ್ಕೆ ಹೊರಟಿದ್ದೇವೆ ನಾವೀಗ ಹೋಗಲಿಕ್ಕೆ ಅಜ್ಜಿ ಮನೆಗೆ. ತುಂಬ ಟೈಮ್ ಆದ ಮೇಲೆ ಅಪರೂಪಕ್ಕೆ ಒಂದೊಂದು ಸಾರಿ ಹೋಗಲಿಕ್ಕೆ ಸಿಗ್ತದೆ ಅಜ್ಜಿ ಮನೆಗೆ. ಹಾಗಾಗಿ ನಾವು ಅಜ್ಜಿ ಮನೆಗೆ ಹೋಗಲಿಕ್ಕೆ ಹೊರಟಿದ್ದೇವೆ. ನೋಡುವ, ಆಮೇಲೆ ಆದರೆ ವಿಡಿಯೋ ಮಾಡ್ತೇನೆ ನಾನು. ದಿಯಾ, ಅಪ್ಪ, ಅಮ್ಮ, ಭಾವ, ಅಕ್ಕ ಇಷ್ಟು ಜನ ಬಂದಿದ್ದೇವೆ. ದಿಯಾ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ದಿಯಾ ಇದ್ದಾಳೆ, ಅಕ್ಕ, ಭಾವ ಬಂದಿದ್ದಾರೆ ನೋಡಿ. ಹಾಂ, ಇವರು ಯಾವಾಗಲೂ ವಿಡಿಯೋದಲ್ಲಿ ಸಿಗ್ತಾ ಇರ್ತಾರೆ. ಅಪ್ಪ ಬಂದಿದ್ದಾರೆ, ಅಪ್ಪ ಅವರು ಮಾತಾಡೋದಿಲ್ಲ. ದಿಯಾನ ಅಜ್ಜ. ಹಾಂ, ದಿಯಾ ಹೇಳುದು ಯಾವ ಕೈಯಲ್ಲಿ ಹಾಯ್ ಮಾಡಬೇಕು ಅಂತ ಅಜ್ಜನಿಗೆ. ಹಾಯ್. ಇವರು ನಮ್ಮ ಚಿಕ್ಕಪ್ಪ, ಅಪ್ಪನ ತಮ್ಮ. ಇವರು ನನ್ನ ದಾದ ಆಗ್ತಾರೆ. ನೆಕ್ಸ್ಟ್ ಇವ್ ನಾನು ತಮ್ಮ ನೋಡಿ. ಎಲ್ಲಿ ಕಿರಣ? ನಾಚಿಗೆ. ಕಿರಣ ಇವನು ಲೆಕ್ಚರರ್, ಇವನು ಕಾಲೇಜಿತ್ತು. ಇವರ ಅಕ್ಕ, ದೊಡ್ಡ ದಾದನ ದೊಡ್ಡಪ್ಪನ ಮಗಳು ನಂದು, ವಿಜಯ ಅಕ್ಕ. ಅಮ್ಮ ಸಹ ಬಂದಿದ್ದಾರೆ, ಇವರ ಅಮ್ಮ ನೋಡಿ. ಅಮ್ಮ ಸಹ ಬಂದಿದ್ದಾರೆ ಅಜ್ಜಿ ಮನೆಗೆ. ಹಾಯ್ ದಿಯಾ. ಎಲ್ಲಿಗೆ ಬಂದಿದ್ದೆ? ಯಾವ ಅಜ್ಜಿಯ ಮನೆಗೆ? ಯಾವ ಅಜ್ಜಿಯ ಮನೆಗೆ? ಯಾರ ಕಾಕಿ? ವಾಣಿ ಕಾಕಿಯ ಮನೆಗೆ ಅಲ್ಲ? ಹೌದಾ? ಎಂತ ಉಂಟು ಇವತ್ತಿಲ್ಲಿ? ಶಿರಾದುಂಟಾ? ಶಿರಾದುಂಟಾ? ಮಂಟ್ಲ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ.
ಇಲ್ಲೊಂದು ಹಸು ಇದೆ ನೋಡಿ, ಇದು ಮಲೆನಾಡ ಗಿಡ್ಡ ಹಸು ಅಂತೆ. ಮಲೆನಾಡ ಗಿಡ್ಡ ಹಸು ಅಂತ ಹೇಳ್ತಾರೆ ಇದನ್ನು. ಜರ್ಸಿ ಅಲ್ಲ, ಈಗ ಎಲ್ಲ ಕಡೆ ಜರ್ಸಿ ಇರೋದು. ಇಂಥ ಹಸುಗಳೆಲ್ಲ ಕಾಣಲಿಕ್ಕೆ ಸಿಗೋದು ಭಾರಿ ಅಪರೂಪ ಅಲ್ಲ ಈಗ. ನೋಡಿ ಎಷ್ಟು ಚಿಕ್ಕ, 1 ವರ್ಷ ಕಳೀತಂತೆ ಈ ಹಸುವಿಗೆ. ಗೌರಿ ಚಿಕ್ಕದಿದೆ, ಗಿಡ್ಡ ಆಗಿ. ಇವರ ಮನೆಯಲ್ಲಿ ಕೂಡ ವೆರೈಟಿ ಹೂವಿನ ಗಿಡ ಇದೆ ನೋಡಿ. ಇಲ್ಲಿ ಇದೊಂದು ಬಿಸ್ಕೆಟ್ ಹೂವು, ಈ ಒಂದು ಕಲರ್ ಇದೆ ಬಿಸ್ಕೆಟ್ ಹೂವಲ್ಲಿ. ನೆಕ್ಸ್ಟ್ ಇದೊಂದು ಪಿಂಕ್ ಕಲರ್ ಒಂದಿದೆ, ಇದು ನೆಕ್ಸ್ಟ್ ಆರೆಂಜ್ ಕಲರ್ ಒಂದಿದೆ. ಇದು ಭಾರಿ ಚಂದ ಉಂಟು ನೋಡಲಿಕ್ಕೆ, ಆರೆಂಜ್ ಕಲರಲ್ಲಿ. ಮತ್ತೊಂದು ಇದು ಪಿಂಕ್ ಕಲರ್. ಇದು 4 ವೆರೈಟಿದ್ದು ಬಿಸ್ಕೆಟ್ ಹೂ ಇದೆ ಇಲ್ಲಿ. ನೆಕ್ಸ್ಟ್ ಜೀನಿ ಆಗಿದೆ. ಇದು ಸುರುಳಿ ಹೂ, ಸುಗಂಧಿ ಹೂ ಅಂತ ಹೇಳ್ತಾರೆ. ಸುರುಳಿ ಹೂ ನೋಡಿ, ಈ ಥರ ಸುರುಳಿ ಸುಗಂಧಿ ಹೂ. ಇದು ತುಂಬ ಇದೆ ಇಲ್ಲಿ, ಹೂವಿನ ಗಿಡ ತುಂಬ ಇದೆ. ಬೇರೆ ಬೇರೆ ಥರದ ಹೂವಿನ ಗಿಡಗಳಿದೆ. ನಾವು ಚಿಕ್ಕಪ್ಪನ ಮನೆಗೆ ಹೋಗಿ ಈಗ ಬಂದಿದ್ದೇವೆ. ಇವಾಗ 5 ಗಂಟೆ ಆಗಿದೆ. ಮಧ್ಯಾಹ್ನ ಅಲ್ಲಿ ಪೂಜೆ ಎಲ್ಲ ಇತ್ತು. ಪೂಜೆ ಎಲ್ಲ ಆಗಿ ಊಟ ಎಲ್ಲ ಮಾಡಿ ಒಂದು 3 ಗಂಟೆಗೆ 3:30ಗೆ ಹೊರಟಿದ್ದೇವೆ. ಹೊರಟು ಈಗ ಬಂದು ಕೂತ್ಕೊಂಡದಷ್ಟೇ. 5 ಗಂಟೆ ಆಯ್ತು ಈಗ. ಇದೀಗ ಸರ್ಕಸ್ ಮಾಡಲಿಕ್ಕೆ ಶುರು ಮಾಡಿದ್ರು. ಈಗ ಬಂದ ಕೂಡಲೇ ಮನೆಗೆ ಬಂದು ಇನ್ನು ಸಂಜೆ ಅಡಿಗೆಗೆಲ್ಲ ಆಗಬೇಕು. ಏನು ಸಾಂಬಾರು ಮಾಡೋದು ಏನು ಅಂತ ಹೇಳಿ ನೋಡಬೇಕಷ್ಟೇ. ಹಾಗೆ ಇವತ್ತು ಅಣ್ಣನ ಮಗಳು ಆದ್ಯ ಅಂತ ಇದ್ದಾಳೆ. ಅಣ್ಣನ ಮಗಳದ್ದು ಬರ್ಡೇ ಇವತ್ತು. ಹಾಗೆ ಒಂದು ಸಂಜೆ ಸಿಂಪಲಾಗಿ ಒಂದು ಕೇಕ್ ಕಟ್ಟಿಂಗ್ ಇದೆ. ಗ್ರ್ಯಾಂಡ್ ಏನು ಮಾಡೋದಿಲ್ಲ, ಗಮ್ಮತ್ತು ಮಾಡೋದಿಲ್ಲ. ಅಂದರೆ 4 ವರ್ಷದ ಬರ್ಡೇ 5 ವರ್ಷಕ್ಕೆ ಮಾಡುವ ಅಂತ ಹೇಳಿ ಹೇಳ್ತಾರೆ. ಹಾಗೆ ಒಂದು ಕೇಕ್ ಕಟ್ಟಿಂಗ್ ಒಂದಿದೆ. ಆದರೆ ನಾನು ವಿಡಿಯೋ ಮಾಡಲಿಕ್ಕಾದರೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಹಾಕ್ತೇನೆ, ಆಯಿತಾ? ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನನಗೆ.